ಇಡ್ಲಿ ಮಾಡೋಕ್ಕೆ ರೆಸಿಪಿ ಇದು. ಫಸ್ಟು ನೆನೆಸ್ಕೋತಾ ಇದೀವಿ ಇದಕ್ಕೆ ಬೇಕಿರೋ ಸಾಮಗ್ರಿಗಳನ್ನ. ಇಡ್ಲಿ ಅಕ್ಕಿ 2 ಲೋಟ, 3 ಲೋಟ, 3 glasses of idli rice. We are preparing for 30 idli. We start with soaking the required items. 3 glasses of idli akki, 1 glass of mamuli akki, normal rice, 1 lota mamuli akki, 2 lota uddin bele, 2 glasses of urad dal. These are being soaked as 3 different batches. Rice in one group, the second group is soaking of urad dal, and the third group I'm going to show now. 1 glass of poha, the flat and hard poha, 1 lota ಅವಲಕ್ಕಿ. ಇದು 3 ಗುಂಪಾಗಿ ನೆನೆಸ್ಕೋಬೇಕು. ಅಕ್ಕಿ 2 ಟೈಪ್ ಅಕ್ಕಿ, ಒಂದು ಗುಂಪಲ್ಲಿ ಉದ್ದಿನ ಬೇಳೆ ಒಂದು ಕಡೆ, ಇನ್ನೊಂದು ಕಡೆ ಅವಲಕ್ಕಿ ಮತ್ತೆ ಸಬ್ಬಕ್ಕಿ. 1 ಲೋಟ ಅವಲಕ್ಕಿ ಹಾಕಿದ್ಮೇಲೆ 1 ಹಿಡಿ ಸಬ್ಬಕ್ಕಿ, 1 fist full of sabudana. Wash all three groups of these thoroughly and then remove water and I will soak it again. 3 ಗುಂಪುದು ಈ ನೆನೆಸೋದನ್ನ ನೀಟಾಗಿ ತೊಳ್ಕೊಳ್ಳಿ. ಅದು 2 ರಿಂದ 3 ಸತಿ ತೊಳಿಬೇಕು ಒಂದೊಂದನ್ನು, ಆಮೇಲೆ ನೆನೆಸ್ತೀವಿ. Soak all 3 batches with enough amount of water, all 3 groups. 3 ಡಬ್ರಿನಲ್ಲೂ ಚೆನ್ನಾಗಿ ನೀರು ಹಾಕಿ ನೆನೆಯಕ್ಕೆ ಬಿಡಿ. ಇದು ಒಂದು 6 ಗಂಟೆಗಳ ಕಾಲ ನೆನಿಬೇಕು. Allow it to soak for at least 6 hours and then we'll show how we grind and mix it. ಈಗ 6 ಅವರ್ ಮೇಲೆ ಆಗಿದೆ ಇದು ನೆನೆಸಿ. ಉದ್ದಿನ ಬೇಳೆ ನೆನೆಸಿದ ನೀರನ್ನ ತೆಗೆದ್ಬಿಡ್ತೀವಿ, ಅದನ್ನು ತೊಳಿತೀವಿ ನೆಕ್ಸ್ಟ್. It's been more than 6 hours since urad dal was soaked. It has fluffed up, increased in size. Now we are removing that soaked water and going to wash it. 2 times we wash and remove that wash. ಇದು ಆನ್ ಮಾಡಿ ಗ್ರೈಂಡರ್. ಇವಾಗ ಉದ್ದಿನ ಬೇಳೆ ನೆನೆಸಿ ತೊಳೆದಿರೋ ಉದ್ದಿನ ಬೇಳೆ ಹಾಕ್ತಾ ಇದೀವಿ. urad dal is going to be first ground in this grinder. Separately it will be ground, the rice and urad dal. This is just urad dal. ಮಿಕ್ಸಿ ಕೂಡ ಮಾಡ್ಕೋಬಹುದು, ಗ್ರೈಂಡರ್ ಇದ್ರೆ ಗ್ರೈಂಡರಲ್ಲಿ ಹಾಕೊಳ್ಳಿ. Grinder is optional. If you don't have, you can use a mixie also for this. The advantage of using a grinder is the texture will be very smooth, and also the fermentation will happen well because the batter doesn't get heated up unlike mixie. Grinder ಅಲ್ಲಿ ಹಾಕೊಂಡ್ರೆ ಕುದುಗು ಚೆನ್ನಾಗಿ ಬರುತ್ತೆ, ಆಮೇಲೆ ಅದರದ್ದು ಹದಾನು ಚೆನ್ನಾಗಿರುತ್ತೆ, ಯಾಕಂದ್ರೆ ಬಿಸಿ ಆಗಲ್ಲ ಮಿಕ್ಸಿನಲ್ಲಿ ಆಗೋ ಥರ. This is approximately after half an hour of grinding. She has intermittently added water as required and it has been ground. As you can see, the quantity has increased a lot now after it has ground. ಇದು ಅರ್ಧ ಗಂಟೆ ರುಬ್ಬಿರೋದು ಆಲ್ಮೋಸ್ಟ್. ನೀರು ಹಾಕೊಂಡು ಹದ ನೋಡಿಕೊಂಡು ಮಧ್ಯದಲ್ಲಿ ನೀರು ಹಾಕ್ತಾ ರುಬ್ಬಿದ್ದಾರೆ. ಇದ್ರದ್ದು ಪ್ರಮಾಣನೂ ಜಾಸ್ತಿ ಆಗಿದೆ ರುಬ್ಬಿ ಆದಮೇಲೆ. This will be done in another 5 minutes. We will transfer it to another bigger vessel. ಇದು ಇನ್ನೊಂದು 5 ನಿಮಿಷದಲ್ಲಿ ಮುಗಿಯುತ್ತೆ. ಅವಾಗ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಗ್ರೈಂಡರ್ಗೆ ಆಮೇಲೆ ಅಕ್ಕಿದು ಹಾಕ್ತೀವಿ. ಅವಲಕ್ಕಿ ಮತ್ತು ಸಬ್ಬಕ್ಕಿ ನೆನೆಸಿದ್ದನ್ನು ಇವಾಗ ಮಿಕ್ಸಿಗೆ ಹಾಕೋತೀವಿ. ಇದು ಗ್ರೈಂಡ್ರಲ್ಲಿ ಸರಿಯಾಗಿ ಅಷ್ಟಾಗಿ ನುರಿಯಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ವಿ. ದ ಪೋಹಾ ಆ್ಯಂಡ್ ಸಾಬುದಾನ which was soaked will be ground using a mixie because it comes into a better consistency in a mixie than grinder. Little bit of water is added. ಸ್ವಲ್ಪ ನೋಡ್ಕೊಂಡು ನೀರು ಹಾಕಿ ಅದು ರುಬ್ಬುವಾಗ. This is now made into a very fine paste. ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾರೆ ಮಿಕ್ಸಿ. ಇದನ್ನು ಸಪ್ರೇಟ್ ಇನ್ನೊಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೋತಾರೆ. ಇದು ಕುಸುಬ್ಲಕ್ಕಿ ಮತ್ತು ಇಡ್ಲಿ ಅಕ್ಕಿ ಇದ್ದಿದ್ದು ನೆನೆಸಿದ್ವಿ, ಅದನ್ನು ಈಗ ತೊಳಿತೀವಿ. ನೀರು ತೆಗೆದ್ಬಿಟ್ಟು 2 ಸತಿ ತೊಳಿತೀವಿ. The rice varieties, 2 rice varieties which was soaked is also being washed now. ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ನೀವು, ಇದು ಉದ್ದಿನ ಬೇಳೆ ರುಬ್ಬಿಟ್ಕೊಂಡಿರೋದು ಸೆಪರೇಟ್ ಆಗಿ. The urad dal which was ground is kept separately and
This is the mix of poha and ಇದು ತೊಳೆದಿರೋ ಅಕ್ಕಿನ ಇವಾಗ ಗ್ರೈಂಡರ್ಗೆ ಹಾಕ್ತಾ ಇದ್ದೀವಿ. ಇದು ಸ್ವಲ್ಪ ತರಿಯಾಗಿ ರುಬ್ಕೊತೀವಿ, ಉದ್ದಿನ ಬೇಳೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಲ್ಲ. ದಿಸ್ ವಿಲ್ ಬಿ ಅ ಕೋರ್ಸರ್ ಗ್ರೌಂಡ್ ಮಿಕ್ಸ್. ದಟ್ಸ್ ವೈ ವಿ ಆರ್ ಆ್ಯಡಿಂಗ್ ಇಟ್ ಸೆಪರೇಟ್ಲಿ ಇನ್ ಟು ಗ್ರೈಂಡರ್. ಇಟ್ ವಿಲ್ ನಾಟ್ ಬಿ ಆಸ್ ಫೈನ್ ಪೇಸ್ಟ್ ಆಸ್ ದ ಉರದ್ ದಾಲ್. ಇದು ಅಕ್ಕಿ ಒಂದು ಆಲ್ಮೋಸ್ಟ್ 10 ನಿಮಿಷ ರುಬ್ಬಿದ್ದೀವಿ ಈಗ. Rice has been ground for almost 10 minutes. Now we are going to mix that poha and sabudana ground paste. ಈಗ ಅಕ್ಕಿ ಮತ್ತು ಸಬ್ಬಕ್ಕಿ ರುಬ್ಬಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತೀವಿ ಗ್ರೈಂಡರ್. ಅವಲಕ್ಕಿ ಸಬ್ಬಕ್ಕಿ, ಅಕ್ಕಿ ಅಂದಲ್ಲ, ಅವಲಕ್ಕಿ ಸಬ್ಬಕ್ಕಿನ ಅಕ್ಕಿಗೆ ಮಿಕ್ಸ್ ಮಾಡ್ಕೋತೀವಿ. ಅವಲಕ್ಕಿ ಮತ್ತೆ ಸಬ್ಬಕ್ಕಿಯಿಂದ ಸಾಫ್ಟ್ನೆಸ್ ಮತ್ತೆ ಕಲರ್ ಬರುತ್ತೆ, ಬಣ್ಣ, ಬಿಳಿ ಬಣ್ಣನೂ ಬರುತ್ತೆ. ದಿಸ್ ಪೋಹಾ ಅಂಡ್ ಸಾಬುದಾನ ಗಿವ್ಸ್ ಬ್ರೈಟ್ ಕಲರ್ ಅಂಡ್ ಸಾಫ್ಟ್ನೆಸ್. ಅವಲಕ್ಕಿ ಮತ್ತೆ ಸಬ್ಬಕ್ಕಿ ಪೇಸ್ಟ್ ಹಾಕಿದ್ಮೇಲೆ ರುಬ್ಕೊಂಡಿರೋದು ಇವಾಗ ಒಂದು 5 ನಿಮಿಷ ರುಬ್ಬಿದೀವಿ. ಮತ್ತೆ ಈ ತರ ತರಿ ಇರಬೇಕು. ಇನ್ನೂ ತುಂಬಾ ಫೈನ್ ಪೇಸ್ಟ್ ಏನಾಗಿಲ್ಲ, ಉದ್ದಿನ ಬೇಳೆ ಅಷ್ಟು. After adding the poha and sabudana mix to this rice, she has ground it for another 5 minutes, and it is a coarsely grounded one itself. It's not as fine as the urad dal paste. ಈಗ ಅದು ರುಬ್ಕೊಂಡಿರೋ ಅಕ್ಕಿ ಮತ್ತೆ ಅವಲಕ್ಕಿ ಅದ ಪೇಸ್ಟ್ನ ಇವಾಗ ಉದ್ದಿನ ಬೇಳೆದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ದ ರೈಸ್ poha sabudana mix which was ground is now added to this urad dal mix. This needs to be mixed very well using hands itself, otherwise it doesn't mix well and nor does it ferment well. ಇದು ಕೈಯಲ್ಲೇ ಚೆನ್ನಾಗಿ ಇದು ಮಿಕ್ಸಿಗೆ ಹಾಕಿರೋದು ಮತ್ತೆ 2-3 ರೀತಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಚೆನ್ನಾಗಿ ಬೆರೆಸ್ಬೇಕು. ಇದು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ, ಅವಾಗ ಹದ ಚೆನ್ನಾಗಿ ಬರುತ್ತೆ, ಆಮೇಲೆ ಎಲ್ಲ ಕಡೆ ಯೂನಿಫಾರ್ಮ್ ಆಗಿರುತ್ತೆ. ಇದು ಚೆನ್ನಾಗಿ ಹುದುಕ್ ಬರಬೇಕು. 10 ರಿಂದ 12 ಗಂಟೆಗಳ ಕಾಲ ಹುದುಕ್ ಬರಕ್ಕೆ ಆಚೆನೆ ಬಿಡಿ ಚಳಿಗಾಲದಲ್ಲಿ. ಬೇಸಿಗೆನಲ್ಲಿ 7 ರಿಂದ 8 ಗಂಟೆ 8 ರಿಂದ 9 ಗಂಟೆ ಕಾಲದಲ್ಲಿ ಆಗುತ್ತೆ. ಲೀವ್ ಇಟ್ ಟು ಫರ್ಮೆಂಟ್ ಓವರ್ ನೈಟ್ ಔಟ್ಸೈಡ್ ಇಟ್ ಸೆಲ್ಫ್ ಇನ್ ದ ರೂಮ್ ಟೆಂಪರೇಚರ್ ಫಾರ್ 10 to 12 hours in winter and 8 to 10 hours in summer. And keep this in a bigger vessel because once it ferments it will froth up. ಇದು ಹುದುಗ್ ಬಂದ್ಮೇಲೆ ಇನ್ನು ಉಬ್ಬತ್ತೆ, ಅದರಿಂದ ಇದನ್ನ ದೊಡ್ಡ ಪಾತ್ರೆಗೆ ಹಾಕಿಟ್ಕೊಳ್ಳಿ. ತಟ್ಟೆ ಇಡ್ಲಿ ಹಿಟ್ಟು ಓವರ್ ನೈಟ್ ಹುದುಗಿದೆ. ಇನ್ನೂ ಸ್ವಲ್ಪ ಹುದುಗ್ಬೋದು. ಇದು ಚಳಿಗಾಲಕ್ಕೆ ಇಷ್ಟೇ ಆಗಿರೋದು. ಇವಾಗ ಆಲ್ಮೋಸ್ಟ್ 10 ರಿಂದ 12 ಗಂಟೆ ಕಾಲ ಇಟ್ಟಿದ್ದೀವಿ. This has fermented for around 10 to 12 hours. Since it's colder in winter, it takes time to ferment. Now we'll add salt to it. ಉಪ್ಪು ಹಾಕ್ತಾ ಇದ್ದೀವಿ ಇದಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಕುಕಿಂಗ್ ಸೋಡಾ we've added to this, a pinch of it. Mix it well. ಚೆನ್ನಾಗಿ ಬೆರೆಸ್ಕೊಳ್ಳಿ ಅದನ್ನ. ಚೂರು ಕಡಲೆಕಾಯಿ ಎಣ್ಣೆ, ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಬೇಕಂತೆ. ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಆಯಿಲ್. ಏನಕ್ಕೆ ಅದು ಏನು ಬಿಡ್ಬಿಡಿ. Oil helps in making idli fluffier and the layers will separate well. ಇಡ್ಲಿ ಚೆನ್ನಾಗಿ ಹೂನಂತೆ ಬರುತ್ತೆ. ಇದು ತಟ್ಟೆ ಇಡ್ಲಿ ಸ್ಟ್ಯಾಂಡ್. ಇದು ಸ್ಟ್ಯಾಂಡ್ ಜೊತೆಗೆ ಬರೋ ತಟ್ಟೆಗಳು. This is the stand and the plates for plate idli, what we call flat idli. And inside this she has added banana leaves cut into circles. ಗೋಲಾಕಾರವಾಗಿ ಕಟ್ ಮಾಡ್ಕೊಂಡಿರೋ ಬಾಳೆ ಎಲೆಗಳನ್ನ ಹಾಕಿದ್ದಾರೆ ತಟ್ಟೆಗೆ. ಬಾಳೆ ಎಲೆ ಇಲ್ಲದೆ ಇದ್ರೂ ನಡೆಯುತ್ತೆ, ಬರೀ ತಟ್ಟೆಗೆ ಎಣ್ಣೆ ಸವರ್ಬಿಟ್ಟು ಇಡ್ಲಿ ಡೈರೆಕ್ಟಾಗಿ ಹಾಕ್ಬೋದು. The banana leaf is optional. If you don't have it, you can just smear oil to plate and add the idli batter. To the banana leaves also we are smearing oil. ಸ್ವಲ್ಪ ಎಣ್ಣೆ ಸವರ್ತಾ ಇದ್ದಾರೆ ಬಾಳೆ ಎಲೆಗೂ. ಇಡ್ಲಿ ಅವಾಗ ಕಚ್ಕೊಳ್ಳಲ್ಲ ಅದಕ್ಕೆ.
ಈಗ ಇಡ್ಲಿ ಹಿಟ್ಟು ಚೆನ್ನಾಗಿ ಕಲಸಿ ಉಪ್ಪು ಸೋಡಾ ಹಾಕಿದ್ಮೇಲೆ ಈಗ ತಟ್ಟೆಗೆ ಹುಯ್ಯೋದು ಅದನ್ನು. After you mix the idli batter well, you see it's not too watery like dosa batter. It needs to be a little thicker. And then add it to these plates. Tap it gently or shake it so that it spreads evenly. ಸ್ವಲ್ಪ ತಟ್ಟೆನ ಆ ಥರ ಅಲ್ಲಾಡಿಸಿ ಆ ಕಡೆ ಸೈಡ್ಗೆ ಹಾಗೆ ಹೀಗೆ ಮಾಡಿ ಅದು ಹರಡ್ಕೊಳ್ಳುತ್ತೆ ನೀಟಾಗಿ ಪ್ಲೇಟಲ್ಲಿ. ಫುಲ್ ಪ್ಲೇಟ್ ತುಂಬಿಸ್ಬಿಡ್ಬೇಡಿ, ಅದು ಬೆಂದ ಮೇಲೆ ಉಬ್ಬುತ್ತೆ, ಸೊ ತಟ್ಟೆಯಿಂದ ಆಚೆ ಬಂದ್ಬಿಡುತ್ತೆ. ಅರ್ಧನೂ ಹಾಕಿಲ್ಲ, ಅರ್ಧ ತೆಳ್ಳಗೆ ಹಾಕ್ತಾ ಇದ್ದಾರೆ ಇವಾಗ ತಟ್ಟೆ ಇಡ್ಲಿ. Just ensure that you don't add the batter fully into the plate because it's going to fluff up after it cooks. Add only a thin layer of it onto the plate. Place it carefully in the stand. ಇದು ಜೋಪಾನವಾಗಿ ತಟ್ಟೆ ಇಡಿ. ಅವ್ರು ಆ ಥರ ಹಿಡ್ಕೊಂಡಿರೋ ಥರ ಕೈ ಇಟ್ಕೋಬೇಕು ಇಲ್ಲಿ, ಇಲ್ಲದೆ ಇದ್ರೆ ಅದು ಆಚೆ ಬಂದಷ್ಟು ಅಡುಗೆ ಮನೆ ತುಂಬ ಚೆನ್ನಾಗಾಗತ್ತೆ. ಬಿ ಕೇರ್ಫುಲ್ ವೈಲ್ ಯು ಆರ್ ಪ್ಲೇಸಿಂಗ್ ದ ಸ್ಟ್ಯಾಂಡ್. ಹೋಲ್ಡ್ ದ ಪ್ಲೇಟ್ಸ್ at the bottom with your hand because otherwise the plates may tip off. As you can see, it's already shaking. Till you add this, bring this and lock the stand. Hold the plates firmly. ಆ ಸ್ಟ್ಯಾಂಡನ್ನ ಲಾಕ್ ಮಾಡೋ ತನಕ ಅದನ್ನು ಗಟ್ಟಿಗೆ ಹಿಡ್ಕೊಳ್ಳಿ. ಇವಾಗ ಇದನ್ನ ತೆಗೆದು ಸ್ಟ್ಯಾಂಡ್ ಕುಕ್ಕರಲ್ಲೇ ಬೇಯಿಸ್ತಾ ಇದೀವಿ. ಕುಕ್ಕರ್ ಒಳಗೆ ನೀರು ಹಾಕಿದೀವಿ ಆವಿ ಫಾರ್ಮ್ ಆಗೋದಕ್ಕೆ. ಈಗ ಸ್ಟ್ಯಾಂಡ್ ಇಟ್ಟು ಇದ್ರ ಮೇಲೆ ಒಂದು ದೊಡ್ಡ ಡಬ್ರಿ ಮುಚ್ತೀವಿ. ವಿ ಆರ್ ಗೋಯಿಂಗ್ ಟು ಕುಕ್ ದಿಸ್ ಇನ್ regular cooker, big cooker, but not closing it with the cooker lid. We've added water into the cooker. ಕುಕ್ಕರ್ ಒಳಗಡೆ ನೀರು ಹಾಕಿದ್ಮೇಲೆ ಅದರಲ್ಲಿ ಒಂದು ಪ್ಲೇಟು ಇಟ್ಟಿದ್ದೀವಿ ಅಲ್ಲಿ ಕಾಣೋ ಥರದ್ದು. ಯು ಶುಡ್ ಕೀಪ್ ಅ ಪ್ಲೇಟ್ ಅಟ್ ದ ಬಾಟಮ್, ಅ ಸ್ಪೇರ್ ಪ್ಲೇಟ್ ಬಿಫೋರ್ ಯು ಕೀಪ್ ದ ಸ್ಟ್ಯಾಂಡ್. ಅದು ಪ್ಲೇಟ್ ಇಡದೇ ಇದ್ರೆ ಅದನ್ನ ಕುಕ್ಕರಲ್ಲಿ ಹಾಕಿರೋ ನೀರು ಇಡ್ಲಿಗೆ ಮಿಕ್ಸ್ ಆಗಿ ಕದಡೋಗುತ್ತೆ. That plate is kept to create height so that the water from cooker doesn't enter into idli. ಅದಕ್ಕೆ ಮುಚ್ಚಳ ಮುಚ್ಚಕ್ಕಾಗಲ್ಲ ಕುಕ್ಕರ್ದು, ಅದಕ್ಕೆ ಒಂದು ಡಬ್ರಿ ಮುಚ್ಚಬೇಕು ಹೈಟ್ ಇರೋದು. ಕ್ಲೋಸ್ ಇಟ್ ವಿತ್ ಅ ಬಿಗರ್ ವೆಸಲ್ and allow it to cook for around 15 to 20 minutes. Check if it's cooked properly before you remove it. ಕಾಲ್ ಗಂಟೆಯಿಂದ 20 ನಿಮಿಷ. ಇದು 20 ನಿಮಿಷ ಇಟ್ಟಾಗಿದೆ. ಒಲೆ ಆರಿಸಿದ್ಮೇಲೆ 1-2 ನಿಮಿಷ ಹಾಗೆ ಬಿಟ್ಟಿರಿ. ದಿಸ್ ಇಸ್ ಬೀನ್ ಕುಕಿಂಗ್ ಫಾರ್ 20 minutes now. Switch off the stove after 20 minutes and let it stay like that for a minute or two and then remove the lid. You can use the cake testing method by pricking a fork or something to see if it is cooked if you are not experienced to know if it is cooked or not. ಇದು ಬೇಕಾದ್ರೆ ಕೇಕ್ ಚೆಕ್ ಮಾಡೋ ರೀತಿ ಏನಾದ್ರು ಒಂದು ಚಿಕ್ಕ ಕಡ್ಡಿನ ಅಥವಾ ಫೋರ್ಕ್ ಚುಚ್ಚಿ ನೋಡಿ ಅಕಸ್ಮಾತ್ ಬೆಂದಿದೆಯೋ ಇಲ್ವೋ ಅನ್ನೋದು ಡೌಟ್ ಇದ್ರೆ. ಈಗ ಇದು ತಟ್ಟೆ ಮಗ್ಚಾಕಿ ಒಂದ್ಸತಿ ಕುಟ್ಟುತ್ತಷ್ಟೇ, ಅದು ಬಾಳೆ ಎಲೆ ಹಾಕಿದ್ರಿಂದಾಗಿ ಎಣ್ಣೆ ಹಾಕಿದ್ರಿಂದಾಗಿ ತಟ್ಟೆಯಿಂದ ಹಾಗೆ ಬಂದ್ಬಿಡುತ್ತೆ. ಶಿ ಜಸ್ಟ್ ಫ್ಲಿಪ್ ದ ಪ್ಲೇಟ್. ಸಿನ್ಸ್ ದ ಆಯಿಲ್ ವಾಸ್ ಸ್ಮಿಯರ್ಡ್, ಆಲ್ಸೋ ದೇರ್ ವಾಸ್ ಅ ಬನಾನಾ ಲೀಫ್ ಬಿನೀತ್. ದ ಇಡ್ಲಿ ಜಸ್ಟ್ ಕಮ್ಸ್ ಔಟ್, ಸ್ಲೈಡ್ಸ್ ಔಟ್. Remove the banana leaf. ಬಾಳೆ ಎಲೆ ತೆಕ್ಕೊಳ್ಳಿ. This is best had with chutney, sambar, ghee or butter. ಇದನ್ನ ಸಾಂಬಾರು ಅಥವಾ ಚಟ್ನಿ ಅಥವಾ ಎರಡರ ಜೊತೆನೂ ಮತ್ತೆ ತುಪ್ಪ ಮತ್ತೆ ಬೆಣ್ಣೆ ಹಾಕೊಂಡು ತಿನ್ಬಹುದು. ಈ ಸಾಂಬಾರ್ ಮಾಡೋ ವಿಧಾನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. The recipe of making this sambar will be added into description. The video of which will be added into description. Also, there will be a chutney playlist. You can do either of which and add along with. ಚಟ್ನಿಗಳ ಪ್ಲೇಲಿಸ್ಟ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡಿರಲಾಗುತ್ತೆ. ಯಾವ್ದಾದ್ರು ಚಟ್ನಿ ಮಾಡ್ಕೊಂಡು ಜೊತೆಲಿ